ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗಾದ್ರೆ ಸಾಕು ಟ್ರಾಫಿಕ್ ಜಾಮ್ ನಿಂದ ಜನ ತತ್ತರಿಸಿ ಹೋಗ್ತಾರೆ. ಅದರಲ್ಲೂ ಕೂಡ ನಗರದ ಪೀಣ್ಯ ಫ್ಲೈಓವರ್ ಮೇಲೆ ಸತತವಾಗಿ 2021ರಲ್ಲಿ ಒಂದು ಫ್ಲೈಓವರ್ ಕ್ಲೋಸ್ ಆಗಿತ್ತು. ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಅಂದ್ರೆ ಭಾರವಾದಂತಹ ವೆಹಿಕಲ್ಗಳು ಯಾವುದು ಕೂಡ ಈ ಒಂದು ಫ್ಲೈಓವರ್ ಮೇಲೆ ಸಂಚಾರವನ್ನ ಮಾಡ್ತಾ ಇರಲಿಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಕಂಪ್ಲೇಂಟ್ಗಳಿದ್ವು. ಅಂದ್ರೆ ಪೀಣ್ಯ ಫ್ಲೈಓವರ್ ಮೇಲೆ ಏನು 2 ಕಂಬಗಳು ಬಿರುಕು ಬಿಟ್ಟಿದೆ, ಪಿಲ್ಲರ್ಸ್ಗಳು ಅನ್ನುವಂಥದ್ದು ಕೂಡ. ಹಾಗಾಗಿ 2021ರಲ್ಲಿ ಈ ಒಂದು ಫ್ಲೈಓವರ್ ಅನ್ನ ಕ್ಲೋಸ್ ಮಾಡಿರ್ತಾರೆ. ಯಾಕಂದ್ರೆ ನಮ್ಮ ರಾಜ್ಯದ 8 ಜಿಲ್ಲೆಗಳಿಗೆ ಇದೇ ಒಂದು ಫ್ಲೈಓವರ್ ಒಂದು ಸಂಪರ್ಕವನ್ನ ಕಲ್ಪಿಸೋದ್ರಿಂದ ಸಾಕಷ್ಟು ಜನ ಇದೇ ಒಂದು ಮಾರ್ಗವಾಗಿ ಸಂಚಾರವನ್ನ ಬೆಳೆಸ್ತಾರೆ. ಸಾಕಷ್ಟು ಟ್ರಾಫಿಕ್ ಜಾಮ್, ಅಂದ್ರೆ ಲಘು ವಾಹನಗಳನ್ನ ಮಾತ್ರ ಬಿಡ್ತಾ ಇದ್ರು. ಭಾರವಾದಂತಹ ವಾಹನಗಳು ಏನಿದೆ ಅದು ಎಲ್ಲವೂ ಕೂಡ ಕೆಳಗೆ ರೋಡಿಂದ ಹೋಗ್ತಾ ಇತ್ತು. ಜೊತೆಗೆ ಬಸ್ ಆಗಿರ್ಬೋದು, ಲಾರಿಗಳಾಗಿರ್ಬೋದು ಅಥವಾ ಟ್ಯಾಂಕರ್ಗಳಾಗಿರ್ಬೋದು ಎಲ್ಲವೂ ಕೂಡ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಸಂಚಾರವನ್ನ ನಡೆಸ್ತಾ ಇರುವಂತಹ ಪ್ರಯಾಣಿಕರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಊರುಗಳಿಂದ ಬರ್ತಾರೆ ಅಥವಾ ಬೆಂಗಳೂರು ಟೌನ್ ಬಿಟ್ಟು ಹೊರಗಡೆ ಹೋಗುವಂತವ್ರು ಎಲ್ಲರೂ ಕೂಡ ಹೈರಾಣ ಆಗ್ತಾ ಇದ್ರು. ಯಾವಾಗಪ್ಪ ಈ ಒಂದು ಫ್ಲೈಓವರ್ ಓಪನ್ ಆಗತ್ತೆ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಟೆಸ್ಟಿಂಗ್ ಮುಗಿಸಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಒಂದು ಪೊಲೀಸರು ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಅದ್ರ ಜೊತೆಯಾಗಿ ಎಲ್ರು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, KSRTC ಬಸ್ಗಳಾಗಿರ್ಬೋದು ಅಥವಾ ಲಾರಿಗಳಾಗಿರ್ಬೋದು, ಜೊತೆಗೆ ಲಗೇಜ್ ಅನ್ನ ತುಂಬಿಕೊಂಡು ಹೋಗುವಂತಹ ವಾಹನಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಪ್ರಯಾಣಿಕರು ಸಂತಸದಿಂದ ವಾಹನವನ್ನ ಚಲಾಯಿಸಿಕೊಂಡು ಹೋಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ 2021ರಲ್ಲಿ ಒಂದು ಸ್ಥಗಿತವಾಗಿದ್ದಂತಹ ಈ ಒಂದು ಫ್ಲೈಓವರ್ಗೆ ಕೊನೆಗೂ ಇವತ್ತು ಮುಕ್ತಿ ಸಿಕ್ಕಿರುವಂತದ್ದು. ಹಾಗಾಗಿ ಬಸ್ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಏನು ಭಾರವಾದಂತಹ ವೆಹಿಕಲ್ಸ್ ಗಳು ಏನಿದಾವೆ ಎಲ್ಲವೂ ಕೂಡ ಸಂಚಾರವನ್ನ ಬೆಳೆಸ್ತಾ ಇದ್ದಾರೆ. ಜೊತೆಗೆ ವಾರದಲ್ಲಿ ಒಂದು ದಿನ ಅಂದ್ರೆ ಶುಕ್ರವಾರ 24 ಗಂಟೆಗಳ ಕಾಲ ಈ ಒಂದು ವಾಹನಗಳಿಗೆ ಕ್ಲೋಸ್ ಇರುತ್ತೆ. ಅಂದ್ರೆ ಟೆಸ್ಟಿಂಗ್ ಗಳಾಗಿರ್ಬೋದು, ಅಂದ್ರೆ ಭಾರವಾದಂತಹ ವಾಹನಗಳು ಬರುವಂತಹ ಸಂದರ್ಭದಲ್ಲಿ ಏನಾದ್ರೂ ಮತ್ತೆ ಬಿರುಕು ಏನಾದ್ರು ಬಿಟ್ಟಿದ್ಯಾ, ಏನು ಎತ್ತ ಅನ್ನುವಂಥದ್ದನ್ನ ಕೂಡ ಟೆಸ್ಟಿಂಗ್ ಮಾಡ್ಲಾಗುತ್ತೆ. ಒಟ್ಟಾರೆಗೆ ಬರೀ ಒಂದು ದಿನ ಮಾತ್ರ ಈ ರೀತಿ ಇರುತ್ತೆ. ಅದು ಬಿಟ್ರೆ ವಾರದ 6 ದಿನಗಳು ಕೂಡ ಪೀಣ್ಯ ಫ್ಲೈಓವರ್ ಓಪನ್ ಇರುತ್ತೆ ಅನ್ನುವಂಥದ್ದು. ಕಾದ್ ನೋಡ್ಬೇಕಾಗಿದೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ, ಅಥವಾ ಮತ್ತೆ ಪುನಃ ಈ ರೀತಿ ವಾಹನಗಳನ್ನ ಬಿಡೋದ್ರಿಂದ ಮತ್ತೆ ಏನಾದ್ರೂ ಕ್ರ್ಯಾಕ್ ಬಂದು ಈ ಒಂದು ಪೀಣ್ಯ ಫ್ಲೈಓವರ್ ನ ಮತ್ತಷ್ಟು ದುಸ್ಥಿತಿಗೆ ಏನಾದ್ರೂ ಕಾರಣವಾಗುತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ ಬೆಂಗಳೂರು.